ಬಿ ಒಳಗೆ ವಿಡಿಯೋ ಮಾಡೋ ಹಾಗಿಲ್ಲ, ಸೊ ದೇವ್ರು ತೋರ್ಸೋಕ್ಕಾಗಲ್ಲ, ಸಾರಿ. ನಮ್ಮಮ್ಮ ಕಾಯಿ ಹೊಡಿಯೋಕ್ಕೆ ಅಂತ ಕೊಟ್ಟೈತೆ. ಕರೆಕ್ಟಾಗಿ ಹೊಡೆದೆ ಯಪ್ಪ. ನಮ್ಮಮ್ಮ ನನ್ನ ದಿನ ಓಲೆ ಇಟ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸೆಲೆಕ್ಟ್ ಮಾಡಿ ಇದನ್ನು ಇಟ್ಕೊ ಅಂತ ಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ ಅನಿಸುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು 3 ಜನರೇಷನ್ ಅಂದರೆ ನಮ್ಮ ಅಜ್ಜಿ, ನಮ್ಮಮ್ಮ, ನಾನು 3 ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ಹೇಗೆ ಅಂದರೆ ತುಮಕೂರು ದೇವಸ್ಥಾನಕ್ಕೆ ಆ್ಯಕ್ಚುಲಿ ಹೋಗ್ತಾ ಇರೋದು. ದೇವಸ್ಥಾನ ಶೆಟ್ಟಿಹಳ್ಳಿ ಆಂಜನೇಯಂಗೆ ಹೋಗಿ ದೆನ್ ಅದಾದಮೇಲೆ ಗೊರವನಹಳ್ಳಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ನಮ್ಮ ಜೊತೆ, ನೀವು ಜಾಯ್ನ್ ಆಗಿ. ಪೂರ್ತಿ ಕ್ಲೀನ್ ಮಾಡಿ ಮನೆ ಸ್ನಾನ ಮಾಡಿಕೊಂಡು ಬೇಗ ಪೂಜೆ ಮಾಡಿದ್ದೀವಿ. ಇವಾಗ ನಾನು ರೆಡಿಯಾಗಿದ್ದೀನಿ, ಈಗ ಅಮ್ಮ ರೆಡಿ ಆಗ್ತಿದ್ದಾರೆ. ಅಮ್ಮ ರೆಡಿ ಆಗಿದ ತಕ್ಷಣ ಅಪ್ಪ ಬಿಟ್ಟು ಬರ್ತಾರೆ ಟೌನ್ಗೆ. ಬೇಗ ಹೋಗಿ ತುಮಕೂರು ಬಸ್ ಹತ್ಕೊಂಡು ಹೋಗ್ಬೇಕು. ಈಗಿಂತ ನಮ್ಮ ಅಮ್ಮನೇ ಚೆನ್ನಾಗಿ ಕಾಣಿಸ್ತಾರಲ್ವಾ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಮಾತಾಡು. ಅವ್ನು ತಿಂತ, ನೀನು ಸುಮ್ಮನೆ ಇರಮ್ಮ. ಅವನಿಗೆ ಹೋಗಿ ಬರ್ತೀವಿ ಬೇಗ. ಬಾಯ್ ಮಚ್ಚು, ಬಾಯ್ ರಾಮ್. ಈ ಟೈಮಲ್ಲಿ ಬಂದರೆ ಖಾಲಿ ಬಸ್ಗಳು. ಸೋಗಯ್ಯ ಎಕ್ಸ್ಪ್ರೆಸ್ ಇರಲಿಲ್ಲ ಅಂತ ಶಟಲ್ ಗಾಡಿ ಎತ್ತದೆ. 20 ನಿಮಿಷಕ್ಕೆಲ್ಲ ಬಂದ ಅಣ್ಣ ಸಖತ್ತಾಗಿ ಬಂದರು. ನಮ್ಮ ಅಜ್ಜಿನ ಪಿಕ್ ಮಾಡಿಕೊಂಡು ಇವಾಗ ಶೆಟ್ಟಿಹಳ್ಳಿ ಬಸ್ ಹತ್ತಿ ಕೂತಿದ್ದೀವಿ. ಈಗ ಹೊರಡೋದೊಂದು ಬಾಕಿ. ಇವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದ್ವಿ, ಕೈ ಕಾಲು ಮುಖ ತೊಳ್ಕೊಂಡು ದರ್ಶನ ಮಾಡಬೇಕು. ಜಯ ಆಂಜನೇಯ. ಮಾತಾಯಿ ಬಾ ದುರ್ಗಾಂಬೆ ಬೇಕಾಗತ್ತು. ಹಂಗೆ ನಿಧಾನ. ಎಳ್ಬತ್ತಿ ತೊಗೊಂಡಿದ್ದೀವಿ ಹಾಕೋದಕ್ಕೆ. ಅವರಿಬ್ಬರು ಅಲ್ಲಿ ಕೂತಿದ್ದಾರೆ, ನಮ್ಮ ಅಜ್ಜಿ ಅಮ್ಮ. ಏನಿಲ್ಲ, ದೇವಸ್ಥಾನ ಎಂಟ್ರೆನ್ಸು ಚೆನ್ನಾಗಿದ್ದಾರೆ. ಪಾಪ ಯಾವುದೋ ಪಾಪ ಹೊಲ್ಟೈತೆ. ದೇವರೇ ನನ್ನ ವ್ಯೂವರ್ಸ್ನೆಲ್ಲ ಕಾಪಾಡಪ್ಪ. ಪಾಪ ಅವ ಬಾ. ಏನು ಮಾಡ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಹಸುವಾಗ್ತೈತಿ ಹೆಂಗು, ಬೇಗ ಹೋಗಿ ಹಾಕಿಸ್ಕೊಂಡು ತಿಂದ್ಬಿಡ್ತೀನಿ. ಅನ್ನ ಸಾರು, ಕಾಳು ಮತ್ತು ಪಾಯಸ ಪ್ರಸಾದ ತಿಂದ್ಬಿಡೋಣಪ್ಪ. ಇವಾಗ ನಮ್ಮ ಅಜ್ಜಿ ಆಲೆ ಪಾಯಸ ಮುಗಿಸಾಕೈತೆ. ಸೊ ತಿಂಡಿ ಮಾಡೋಕ್ಕಾಗಿರಲಿಲ್ಲ, ಇಲ್ಲಿ ಬೇಕಂತಲೇ ಇಲ್ಲಿಗೆ ಬಂದು ತಿನ್ನೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ. ಬಂದು ಒಳ್ಳೆ ಊಟ ತಿಂದೆ. ತುಂಬ ಜನ ಬರ್ತಾರೆ.
ಚೆನ್ನಾಗಿದೆ ಸ್ವೀಟ್. ದೇವಸ್ಥಾನದಿಂದ ಹೊರಡ್ತಾ ಇದ್ವಿ. ಮತ್ತೆ ಸಿಗುವ, ಮತ್ತೆ ಬಂದೇ ಬರ್ತೀನಿ. ಬಾಯ್. ಅವ್ರನ್ನ ಅವರೇ ಪರಿಚಯ ಮಾಡಿಕೊಡ್ತಾರಂತೆ. ಏನು ಮಾತಾಡು. ನಿನ್ನ ಹೆಸರು? ರಾಮಕ್ಕ. ಆಮೇಲೆ ಫ್ರೆಂಡ್ಸು. ಏನು ಫ್ರೆಂಡ್ಸು? ನೀನು ಅಕ್ಷಿತಾ. ನಾನು ನಿಂಗೆ ಫ್ರೆಂಡೇ. ಮೊಮ್ಮಗಳು ಫ್ರೆಂಡ್ಸು. ಮೊಮ್ಮಗಳು ಫ್ರೆಂಡ್ಸು. ಆಟೋದಲ್ಲಿ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀವಿ. ಇವಾಗ ಗೋರನಹಳ್ಳಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಏನೋ ಆಲ್ಟ್ರೇಷನ್ ಮಾಡ್ತಿದ್ದಾರೆ. ನಾನು ಬಂದು ಒಂದು ವರ್ಷ ಆಗ್ತಾ ಬಂತು. ಏನೇನೋ ಹೊಸ್ದಾಗಿ. ಹ್ಞೂ ಅಮ್ಮ, ನಾನು ಬಂದಿಲ್ಲ. ಒಳಗಡೆ ವೀಡಿಯೋ ಮಾಡೋವಾಗಿರಲಿಲ್ಲ, ಫೋಟೋನೂ ತೆಗಿಯೋವಾಗಿರಲಿಲ್ಲ. ದರ್ಶನ ಆಯಿತು. ಬಟ್ ಆದರೂ ಒಂದು ಕ್ಲಿಪ್ ವೀಡಿಯೋ ಮಾಡಿದ್ದೀನಿ, ಚಿಕ್ಕದಾಗಿ ಅಪ್ಲೋಡ್ ಮಾಡ್ತೀನಿ. ನನಗೆ ಹೊಟ್ಟೆ ತುಂಬೈತೆ, ಊಟ ಬೇಡ ಅಂದರು. ನಮ್ಮ ಅಜ್ಜಿ ನಮ್ಮಮ್ಮ ಕೇಳ್ತಾ ಇಲ್ಲ. ಊಟ ಮಾಡ್ಕೊಂಡು ಹೋಗೋಣ ಅಂತಿದ್ದಾರೆ. ಊಟ ಮಾಡೋಣ. ಊಟಕ್ಕೆ ಹೋಗ್ತಾ ಇದ್ದೀವಿ, ದೇವ್ರ ಪ್ರಸಾದ. ಸೊ ಊಟ ಮಾಡಿಕೊಂಡು ಅದಾದಮೇಲೆ ಕೊರಟಗೆರೆಗೆ ಹೋಗಿ ಕೊರಟಗೆರೆಯಿಂದ ಶಿರಾಗ ಊಟಕ್ಕೆ ತಟ್ಟೆ ತೊಗೊಳೋಣ. ತಟ್ಟೆ ಲೋಟ ಪರ್ಪಟ್ ಅಂತಲ್ಲ, ನನಗೊಂದಿಕ್ಕು ಒಂದಿಕ್ಕು ಅಂದರೆ ಎರಡು ಇಕ್ತಿಯ ಪಾಯಸ. ಬಿಸಿ ಅನ್ನ ಸಾರು. ಬರೀ ತರಕಾರಿನೇ ಬಿದ್ದಿದೆ. ನಮಸ್ಕರಿಸಿ. ಸೊ ಊಟ ಮುಗಿತು. ಇವಾಗ ಆಚೆ ಹೋಗಿ ಬಸ್ಸಿಗೆ ಕಾಯೋದೇನೋ ಗೊತ್ತಿಲ್ಲ. ಬಸ್ಸಿಗಂತೂ ಕಾಯೋಕ್ಕಾಗಲ್ಲ, ನೋಡಬೇಕು. ಆಟೋ ಯಾವ್ದಾದ್ರು ಸಿಕ್ಕಿದ್ರೆ ಆಟೋದಲ್ಲಿ ಹೋಗ್ತೀವಿ. ಜಾಸ್ತಿ ದೂರ ಏನಿಲ್ಲ, ಕೊರಟಗೆರೆಯಿಂದ ಹತ್ರನೇ ಅಲ್ವಾ. ಸೊ ಆಟೋದಲ್ಲಿ ಹೋಗ್ಬೋದು. ಸೊ ಹಂಗಾಗಿ ನೋಡೋಣ, ಆಟೋ ಸಿಕ್ಕಿದ್ರೆ ಆಟೋ, ಇಲ್ಲ ಬಸ್ ಸಿಕ್ಕಿದ್ರೆ ಬಸ್ಸು. ಏನಂದೆ? ಚೂರಾದರೂ ತಿನ್ಬೇಕು. ನನಗಲ್ಲಿ ಹೊಟ್ಟೆ ತುಂಬೈತೆ. ಇವ್ರಿಗೇನಲ್ಲಿ ಅಲ್ಲೂ ಹಂಗೆ ತಿಂದೆ, ಇಲ್ಲೂ ಹಂಗೆ ತಿಂದಿದ್ದೀನಿ. ತಿಂದು ನಾನು ನೆನ್ನೆ ಮೇಗಂಗೆ ಬಕಾಸೋ ದೊಂಸ್ತೋಳು ಅಂತ ಬೇರೆ ಎಡಿಟ್ ಮಾಡಿ ಹಾಕಿದ್ದೀನಿ. ಇವತ್ತು ನನಗೆ ಹಾಕಬೇಕಾಗುತ್ತೆ. ಗಾಯ್ಸ್, ಇವಾಗ ಕೊರಟಗೆರೆಗೆ ಬಂದು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬರೀ ಬಸ್ಸಿಗೆ ವೆಯ್ಟ್ ಮಾಡೋದೇ ಆಗೋಯ್ತು. ಇಡೀ ವೀಡಿಯೋದಲ್ಲಿ ಪೂರ್ತಿ ನಾನು ಬಸ್ಸಿಗೆ ವೆಯ್ಟ್ ಮಾಡೋದೇ ಇರುತ್ತೆ ಅನ್ಸುತ್ತೆ. ರಾಮಕ್ಕ ಅವರೇ ಬಾಯ್. ನೀವು ಹೊರಡಿ ಮನೆ ಕಡೆಗೆ. ಬಸ್ ಹತ್ತಿ ಹೋಗ್ತೀರೇ? ಆಯ್ತು ಬಾಯ್. ಮದ್ಗಿರಿಯಿಂದ ಇವಾಗ ಶಿರಾಗ ಹೋಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಷ್ಟೇ ರೀಚ್ ಆಗಿ ಅದಾದಮೇಲೆ ಇನ್ನೇನಿಲ್ಲ, ಸುಸ್ತಾಗೈತೆ, ಮಲ್ಕೊಂತೀನಿ ಅಷ್ಟೇ. ನನ್ನ ಕೈಯಲ್ಲಿ ಆಯ್ತಾ? ಇವಾಗ ಬಂದಿದ್ದೀವಿ, ಅದಕ್ಕೆ ನಿಗೃತ್ತ ಅವನೇ ಸುಬ್ಬ. ಖುಷಿ ಅವನಿಗೆ ಫುಲ್ಲು. ಅಯ್ಯೋ ಇವಾಗ ಮನೆಗೆ ಬಂದ್ವಿ. ನಮ್ಮ ರಾಮ ಅಂತೂ ಎಗರಾಡ್ಬಿಟ್ಟ. ಇವಾಗ ನನ್ನ ಕಾಲನ್ನ ಕಡಿತಾ ಇದ್ದಾನೆ. ಕಡಿಯೋ ರೇಂಜಿಗೆ ಹೋಗ್ತಾನೆ ಅವನಂತೂ. ಅವನ ಸೈಸಲ್ಲ, ಅವನಿಗೆ ಯಾರಾದ್ರೂ ಎತ್ಕ ಹೆಂಗ್ ಆಡ್ತಾನೆ ಅಂದ್ರೆ. ನಿಮಿಷ ಅಯ್ಯ ಪೆಂಗ್ರಾ ಅಯ್ಯೋ ಹೋಗಿ ಮುತ್ಕೊಡ್ತಾನೆ ಗುರುವೆ. ನೀನೇ ಇದ್ದಿತ್ತಿಯಲ್ಲೋ ಸೈಜಿಗೆ ಬಾರಲೇ. ಅಯ್ಯೋ ಅಮ್ಮನ್ ಯಾಕಮ್ಮ ಕರ್ಕಣೆ ಅಂಡೂರ್ತಾನ ಅವ್ನು ಇವಾಗ. ಯಾಕ್ಬೇಡ ನನ್ನ ಕುತ್ಕ. ಇಲ್ಲಿ ಹಂಗೆ ಕೊಡು ಸಾಕು. ಸಾರಿ ಬಿಡಮ್ಮ, ಇನ್ಯಾವತ್ತೂ ಹೋಗಲ್ಲ ಬಿಡಮ್ಮ. ಅಳ್ತಾನೆ ಅವನು ಒಳ್ಳೆ
ನೋಡಕ್ಕೆ ಉದ್ದ ದಪ್ಪಿದಾನೆ ಆದ್ರೆ ಅಳ್ತಾನೆ ನಮ್ಮನ್ನ ಯಾರನ್ನು ಬಿಟ್ಟಿರಲ್ಲ ಅಂತಾನೆ ಅವನು. ಏನ್ ಮಾಡ್ತೀವಿ ಇವತ್ತು ಕರ್ಕೊಂಡು ಹೋಗಿಲ್ಲ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪೆಡಿಗ್ರಿ ಬೇಗ ಬೇಗ ತಿಂದು ಹಾಕಿದ್ದಾನೆ. ಇಷ್ಟು ತಿಂದಿದ್ದಾನೆ ಇವತ್ತು. ಅಲ್ಲ, ತಿಂತಾನೆ ಇರ್ಲಿಲ್ಲ ಅವನು ಆಕ್ಚುಲಿ, ಬಟ್ ಇವತ್ತು ಚೆನ್ನಾಗಿ ತಿಂದಿದ್ದಾನೆ. ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋ ರೀಸನಿಗೆ ಅವ್ನು ತಿಂದಿರೋದು. ಯಾವಾಗ್ಲೂ ಊರಿಗೆ ಹೋಗ್ಬೇಕಾದ್ರೆ, ಕೊರಟಗೆರೆಗೆ ಹೋಗ್ಬೇಕಾದ್ರೆ ಅಮ್ಮ ನಾನು ಇವನ್ನ ಹಾಕೊಂಡೆ ಹೋಗೋದು. ಅಯ್ಯ ಓಕೆ. ರಾಮ್ ಸೈಡ್ ಗೋ. ಹೋಗಲ್ಲ ಎಗ್ರು ಜಣಿ ಹೋಗಮ್ಮ ನೀನು. ಅಮ್ಮ ಕರ್ಕೊಂಡು ಹೋಗು. ರಾಮ್ ನಾನು ಹೊಡಿತೀನಿ ನೋಡು. ಅಪ್ಪ ಫೋನೇ ಬಿಡಿಸ್ತಾ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಫುಲ್ ಟಯರ್ಡ್ ಆಗೈತೆ, ಈಗ ಹೋಗಿ ದಬಾಕೊಂಡ್ರೆ ಸಾಕಾಗೈತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಸಿಗೋಣ. ಸೈನಿಂಗ್ ಆಫ್ ಹರ್ಷಿತಾರ್. ನೌ ಹಿ ಈಸ್ ರಾಮ್. ಓಕೆ ಬಾಯ್. ಲವ್ ಯು ಆಲ್.